ಏನು ಹೇಳ್ತಾರೆ? ಅವರ ಬೆದರುವಿಕೆಗೆ ಹೆದರದೆ ಕ್ರಿಸ್ತನನ್ನು ಕರ್ತನೆಂದು ನಿನ್ನ ಹೃದಯದಲ್ಲಿ ಪ್ರತಿಷ್ಠೆ ಪಡಿಸಿಕೊಳ್ಳಿರಿ. ನಿಮ್ಮಲ್ಲಿ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಅಲ್ಲಲ್ಲ, ಇಷ್ಟೊಂದು ಬಂತು ನಿನಗೆ ಸಮಸ್ಯೆ. ನಾನು ನೋಡ್ತಾನೆ ಇದ್ದೀನಿ, ಎಷ್ಟು ಜನರು ಎದುರಾಕಳ್ತಿಲ್ಲ ನೀನು ಚರ್ಚ್ಗೆ ಹೋಯ್ತಿ ಅಂತ. ನಾಳೆ ದಿನ ನಿನಗೇನಾರು ಆಗ್ಬಿಟ್ರೆ ಒಂದೇ ಕುಟುಂಬ ಹೋಯ್ತಾರ, ನೀನು ಯಾಕೆ ಬೇಕು ನಿನಗೆ? ನಾನು ನೋಡ್ತಿದ್ದೀನಿ ಎಂತೆಂತ ಅವ್ರನ್ನ ಎದುರಾಕತ್ತಿ, ಇವ್ರನ್ನ ಎದುರಾಕತ್ತಿ, ಇವ್ರಿಗೆ ಮಾತು ಕೊಡ್ತೀನಿ, ಅವಳಿಗೆ ಮಾತು ಕೊಡ್ತೀನಿ, ನೀನು ಒಬ್ಬನೇ ನಂಬಿರೋದು, ಇಷ್ಟೊಂದು ಜನ ಮಾಡ್ತೀಯಲ್ಲ, ಏನು ಆಧಾರ ನಿನಗೆ ಅಂದರೆ ನೀನು ಹೇಳ್ತಿ ಯೇಸು ಕ್ರಿಸ್ತೇ ನನಗೆ ಆಧಾರ. ಅಲ್ಲೆಲ್ಲೋಯ್ಯ. ಯಾಕಂದರೆ ಲೋಕದಲ್ಲಿರೋ ಇವರೆಲ್ಲರಿಗಿಂತ ನನ್ನೊಳಗಡೆ ಇರೋರು ಏಸಪ್ಪ ಹೆಚ್ಚಿನವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಹೌದು ಬಿಡ್ಲಿ, ಹಂಗೆ ಅನ್ನಿಸ್ತದೆ. ಎಷ್ಟು ಧೈರ್ಯ ಆಯ್ತು ನಿನಗೆ. ಅಲ್ಲಿ ಏನು ಹೇಳ್ತೈತೆ ವಾಕ್ಯ ನೋಡ್ರಿ, ನಾನು ಅದೇ ಮಾತಾಡ್ತಾ ಇರೋದು, ಅದು ಬಿಟ್ಟು ಮಾತಾಡ್ತಿಲ್ಲ. ವಾಕ್ಯ ಏನು ಹೇಳ್ತೈತೆ? ನಿಮ್ಮಲ್ಲಿರುವ ನಿರೀಕ್ಷೆಗೆ 15ನೇ ವಚನ ಕಡೆದಾಗಿ, ಅಲ್ಲೇ ನಿಮ್ಮ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಎಷ್ಟು ಧೈರ್ಯ! ಏನು ಕೊಡ್ತಾರೆ ಅಲ್ಲಿ ಹೋದ್ರೆ ನಿಮಗೆ ಚರ್ಚಿಗೆ? ಏನಕ್ಕೆ ಇವೆಲ್ಲ ವಿರೋಧಿಸ್ಕೊಂಡು ಹಿಂಗೆ ಇದೆಯಲ್ಲ ಕಳ್ಕೊಂಡ್ರು? ನನ್ನ ದೇವರು ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತ ನನಗಾಗಿ ಪರಲೋಕದಲ್ಲಿ ಗುಡಾರವನ್ನು ಸಿದ್ಧ ಮಾಡ್ತಿದ್ದಾನೆ. ಆತನು ಮತ್ತೆ ಬರ್ತಿದ್ದಾನೆ ಈ ಲೋಕಕ್ಕೆ. ನೇಗಿಲ ಮೇಲೆ ಕೈ ಇಟ್ಟು ಹಿಂದೆ ತಿರುಗಿ ನೋಡಿದ್ರೆ ಅವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾನೆ, ಯಾರಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ ಅವನು ಎಲ್ಲವನ್ನು ನಿರಾಕರಿಸಿ ಬರಲಿ. ತನ್ನ ಪ್ರಾಣದ ಮೇಲೂ ಆಸೆ ಇಟ್ಕೋಬಾರ್ದು ಅಂತ ಹೇಳಿದ್ದಾನೆ. ಪ್ರಾಣದ ಮೇಲೆ ಆಸೆ ಇಟ್ಕೊಳ್ಳೋನು ಅದು ಕಳ್ಕೊಳ್ತಾನೆ. ಯಾರು ಕಳ್ಕೊಂಡ್ರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ಬದುಕಿದ್ರೂ ಪರವಾಗಿಲ್ಲ, ಕರ್ತನಿಗಾಗಿ ನಿಲ್ತೀನಿ ಅಂತ ಯಾರು ಬರ್ತಾರೋ ಅವರು ತಮ್ಮ ಜೀವವನ್ನು ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನನ್ನ ನಿರೀಕ್ಷೆಗೆ ಆಧಾರ ಇದೆ. ನಾನು ಭೂಮಿ ಮೇಲೆ ಎಷ್ಟು ವರ್ಷ ಜೀವಿಸ್ಬೋದು, ನೀನು ಎಷ್ಟು ವರ್ಷ ಜೀವಿಸ್ಬೋದು, ಆದರೆ ನನಗೆ ಒಂದು ನಂಬಿಕೆ, ನಿರೀಕ್ಷೆ ಐತಿ. ನಾನು ಇವತ್ತು ಸತ್ತರೆ ನೇರವಾಗಿ ಪರಲೋಕದಲ್ಲಿ ಯೇಸುವಿನ ಜೊತೆಲಿ ಇರ್ತೀನಿ. ನಿನಗೆ ಆ ನಂಬಿಕೆ, ನಿರೀಕ್ಷೆ ಇಲ್ಲ. ಕೇಳ್ತಾರೆ ಕೆಲ ಜನಗಳು, ಏನು ಇಷ್ಟು ಆಧಾರ? ನಿನ್ನ ನಿರೀಕ್ಷೆಗೆ, ನಿನ್ನ ನಂಬಿಕೆಗೆ ಆಧಾರ ಏನು? ಯಾಕೆ ಎಷ್ಟು ಧೈರ್ಯದಿಂದ ಇದ್ದಿ? ಆಗ ನಾವೇನು ಹೇಳ್ತೀವಿ? ನನಗೆ ಆಧಾರ ಯೇಸು ಕ್ರಿಸ್ತನೇ. ಯಾಕಂದರೆ ಈ ಲೋಕದ ಒಡೆಯನು ಆತ, ನಿನ್ನ ಸೃಷ್ಟಿ ಮಾಡಿದವನು ಆತ. ಆತ ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಅಷ್ಟೇ ಅಲ್ಲ, ಮತ್ತೆ ಆತನು ಸ್ವರ್ಗದಲ್ಲಿ ಮನೆಗಳನ್ನ ಸಿದ್ಧ ಮಾಡಿ ಗುಡಾರವನ್ನು ಈ ಲೋಕಕ್ಕೆ ನ್ಯಾಯ ತೀರ್ಸಕ್ಕೆ ಬರ್ತಿದ್ದಾನೆ. ಆತನಿಂದ ಕೈಯಿಂದ ತಪ್ಪಿಸ್ಕೊಳ್ಳೋರು ಒಬ್ಬರೂ ಇಲ್ಲ. ಅದಕ್ಕಾಗಿ ನನ್ನ ಆಧಾರ ಏನಂದರೆ ಕ್ರಿಸ್ತ. ಬದುಕಿದ್ದರು ಸತ್ರು ನಾನು ಕ್ರಿಸ್ತನವನು, ಕ್ರಿಸ್ತನ ಜೊತೆಯಲ್ಲಿ ಇರ್ತೇನೆ. ಅಲ್ಲೆಲ್ಲೂಯ್ಯ. ನೋಡಿ, ಇನ್ನೊಂದು ಸಾರಿ ವಾಕ್ಯ ಹೋದ್ರಿ ಅಲ್ಲಿ ಹೋಗಿದ್ದು 15ನೇ ವಚನ. ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೂ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಯಾವಾಗಲೂ ನೀವು ಸಿದ್ಧರಾಗಿರಿ. ಏನು ಹೇಳ್ಬೇಕಪ್ಪ ಅಂತ ಗಲಿಬಿಲಿ ಆಗ್ಬೇಡ್ರಿ. ಅಲ್ಲೆಲ್ಲೂಯ್ಯ. ನೀನು ಕ್ರಿಸ್ತನನ್ನ ಕರ್ತನೆಂದು ಹೃದಯದಲ್ಲಿ ಪ್ರತಿಷ್ಠೆ ಮಾಡಿಕೊಂಡ್ರೆ, ಆತನ ವಾಕ್ಯಕ್ಕಾಗಿ ನೀನು ನಿಲ್ಲೋದಾದರೆ ಏನು ಮಾತನಾಡಬೇಕು ಅನ್ನೋದು ಕರ್ತ ನಿನಗೆ ಬಾಯಿಗೆ ಬಾಯಿಯಾಗಿ ಮಾತನಾಡ್ತಾನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ? ಕೆಲವು ಜನ ಬಂದು ಹೇಳ್ತಾರೆ, ಯಾಕೆ ಹೋಯ್ತೀವಿ ಚರ್ಚಿಗೆ? ನಿನಗೆ ಚರ್ಚಿಲಿ ಏನು ಕೊಡ್ತಾರೆ ನಿನಗೆ? ಏನು ಕೊಟ್ಟರು ಅಂತ ಹೋಯ್ತಾರೆ? ದುಡ್ಡು ಕೊಡ್ತಾರಾ? ಜಮೀನು ಕೊಡ್ತಾರಾ? ಜಾತಿ ಬಿಟ್ಟು ಜಾತಿ ಹೋಯ್ತಿಲ್ಲ, ನಿಂಗೆ ನಾಚಿಕೆ ಆಗಲ್ಲ ನಿನಗೆ? ಹಂಗೆ ಹಿಂಗೆ ಕುಲ್ಗೆಟ್ಟವ್ರೆ, ಹಂಗೆ ಹಿಂಗೆ ಯೇಸು ಸ್ವಾಮಿ ಆ ಥರ ಈ ಥರ ಅಂತ ಮಾತಾಡ್ತಾರೆ. ಆವಾಗ ನೀನು ಸರಿಯಾಗಿ ಉತ್ತರ ಕೊಡಬೇಕು. ಯೇಸು ಯಾರು ಅಂದ್ಕೊಂಡಿದ್ದಿ? ಯೇಸು ನನ್ನ ರಕ್ಷಕ. ಯೇಸು ನನ್ನ ಪಾಪಗಳಿಂದ ಕ್ಷಮಿಸಿದ್ದಾನೆ. ನನ್ನ ಪಾಪಗಳಿಗಾಗಿ, ನನ್ನ ಶಿಕ್ಷೆಗಳಿಗಾಗಿ ಆತನ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ನನಗಾಗಿ ಮರಣವನ್ನು ಗೆದ್ದು ಬಂದಿದ್ದಾನೆ. ನನಗಾಗಿ ನಿತ್ಯ ಜೀವನ ಕೊಟ್ಟಿದ್ದಾನೆ. ನಾನು ನಿತ್ಯ ಜೀವಕ್ಕೆ ಸಂಬಂಧಪಟ್ಟವನು. ಹಲ್ಲೆಲೂಯಾ. ನಾನು ಸಮಾಧಾನ ಹೊಂದಿಕೊಂಡು ಸಮಾಧಾನದಲ್ಲಿ ಜೀವಿಸಿದ್ದೀನಿ. ಏನು ಕಂಡಿದ್ದೀರಿ? ನೀವು ಚರ್ಚಿಗೆ ಹೋಗಿದ್ದು ಏನು ಉದ್ಧಾರ ಆಗಿದ್ದೀರಿ? ನಾನು ಲೌಕಿಕವಾಗಿ ನಿನ್ನ ಕಣ್ಣಿಗೆ ಉದ್ಧಾರ ಆಗದೆ ಇರ್ಬೋದು, ಆದರೆ ಆತ್ಮಿಕವಾಗಿ ಉದ್ಧಾರವಾಗಿದ್ದೀನಿ. ನಾನು ಸಮಾಧಾನದಲ್ಲಿದ್ದೀನಿ, ಸಂತೋಷದಲ್ಲಿ ಇದ್ದೀನಿ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಾನು ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟು ಪರಲೋಕದಲ್ಲಿ ನಾನು ಗಂಟು ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ನನ್ನ ಸ್ವಂತ ದೇಶಕ್ಕೆ ಹಿಂತಿರುಗಿ ಹೋಗ್ತೀನಿ. ಅದೇ ನನ್ನ ನಿರೀಕ್ಷೆ, ಅದೇ ನನ್ನ ನಂಬಿಕೆ. ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತೈತ್ರಾ? ದೇವರ ವಾಕ್ಯ ಹೀಗೆ ಹೇಳಬೇಕು. ಅದಕ್ಕೇನು ಹೇಳ್ತದೆ? ನಿಮ್ಮ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರಿಗೆ ಯಾವಾಗಲೂ ಹೇಳುವುದಕ್ಕೆ ಸಿದ್ಧರಾಗಿರಿ. ಅಲ್ಲೆಲ್ಲೂಯ್ಯ. ಭಾರಿ ಮಾತು ಕಲ್ತ್ಬಿಟ್ರಿ ನೀವು. ಇಲ್ಲಿದ್ದಾಗ ಬಾಲ ಮುದ್ರಕೊಂಡು ಬರ್ತಿದ್ರಿ,
ಕರೆದಾಗೆಲ್ಲ ಕುಯ್ 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 ಅನ್ಕೊಂಡು ಬರ್ತಿದ್ರಿ. ಈಗ ಚರ್ಚ್ಗೆ ಹೋದಾಗ ಸೊಕ್ಕು ಬಂದ್ಬಿಟ್ಟೈತೆ ನಿಮಗೆ. ಅವ್ರು ಏನು ಹೇಳಿ ನಿಮ್ಗೆ ತಲೆಗೆ ತಿಕ್ಕೋರೋ ಗೊತ್ತಿಲ್ಲ. ನಿಮ್ಗೆ ಹೇಳಿ ಏನು ಮಾಡ್ಬಿಟ್ರು. ನಮಗೆ ಪ್ರಶ್ನೆ ಮಾಡ್ತಾ ನಿಂತ್ಕೊತಿರಲ್ಲ, ನಮ್ಮ ದೇವ್ರ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ, ನಮ್ಮ ಆಚಾರಗಳ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ರಲ್ಲ. ಹಲ್ಲೆಲೂಯ. ಅವಾಗ ಹೇಳಬೇಕು, ಆವಾಗ ನಿರೀಕ್ಷೆ ಇತ್ತಿಲ್ಲ, ನಂಬಿಕೆ ಇತ್ತಿಲ್ಲ. ಈಗ ನಿರೀಕ್ಷೆ, ನಂಬಿಕೆ ಐತೆ. ನಾನು ಭೂಮಿ ಮೇಲೆ ಯಾಕೆ ಬಂದಿದ್ದೀನಿ, ಯಾಕೆ ಜೀವಿಸ್ತಾ ಇದ್ದೀನಿ, ಸತ್ತ ನಂತರ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ನನಗೆ ನಿರೀಕ್ಷೆ, ನಂಬಿಕೆ ಐತಿ. ಹೀಗೆ ನಾವು ಉತ್ತರ ಹೇಳುವುದಕ್ಕೆ ಸಿದ್ಧರಾಗಬೇಕಂತೆ.